ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಲ್ದಿ ರಾಗಿ ರೊಟ್ಟಿ ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಿದ್ದೀನಿ. ನಾನು ಫಸ್ಟ್ ರಾಗಿ ಸರಿ ಮಾಡ್ಕೊಂಡು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಸಣ್ಣ ಪಾತ್ರೆಯಲ್ಲಿ 1 ಲೋಟ ನೀರು ಹಾಕಿ ಎಣ್ಣೆ ಹಾಕಿ ಉಪ್ಪು ಹಾಕಬೇಕು. ನೀರು ಕುದಿಬೇಕಾದ್ರೆ 2.5 ಸ್ಪೂನ್ ರಾಗಿ ಹಿಟ್ಟು ಹಾಕ್ತಿದ್ದೀನಿ. ರಾಗಿ ಹಿಟ್ಟು ನೀವು ಯಾವ ತರ ಮೆಜರ್ ತಗೊಂಡಿರ್ತೀರೋ ಆ ತರ ಹಾಕ್ಬೇಕು. ಚೆನ್ನಾಗಿ ರಾಗಿ ಹಿಟ್ಟು ಮಿಕ್ಸ್ ಮಾಡ್ತಿರ್ಬೇಕು. ಇವಾಗ ಗಂಟು ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ತರ ರಾಗಿ ಹಿಟ್ಟು ಮಿಕ್ಸ್ ಮಾಡ್ತಾ ನಮಗೆ ಗಂಟು ಆಗಬಾರ್ದು ಅಂದ್ರೆ ಎಣ್ಣೆ ಹಾಕೊಬೇಕು. ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ದೆ. ನೋಡಿ ಫ್ರೆಂಡ್ಸ್, ರಾಗಿ ಹಿಟ್ಟು ಗಟ್ಟಿ ಆಗ್ತಿದೆ. ಫುಲ್ ಗಟ್ಟಿ ಆಗಬೇಕು. ಸ್ವಲ್ಪ ರಾಗಿ ಹಿಟ್ಟು ಬೆಂದಿದೆ ಅನ್ಸುತ್ತೆ. ಸ್ಟವ್ ಆಫ್ ಮಾಡಬೇಕು. 10 ಮಿನಿಟ್ಸ್ ಆರಿಸ್ತಿದ್ದೀನಿ. ನಾನು ಒಂದು ಬೇಸನಲ್ಲಿ ರಾಗಿ ಹಿಟ್ಟು ಸರಿ ಹಾಕ್ಕೊಂತಿದ್ದೀನಿ. ರಾಗಿ ಹಿಟ್ಟು ಸರಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟಾಗಿ ಚೆನ್ನಾಗಿ ನಾದ್ಕೊಬೇಕು. ಗೊತ್ತಿದ್ದಿಲ್ಲ ಫ್ರೆಂಡ್ಸ್, ರಾಗಿ ಹಿಟ್ಟು ನಾದ್ಕೊಂತಿದ್ದೀನಿ. ಈ ತರ ನಾದ್ಕೊಬೇಕು. ಸ್ವಲ್ಪ ಹಾಕಿ ನಾದ್ಕೊಬೇಕು ಚೆನ್ನಾಗಿ ರಾಗಿ ಹಿಟ್ಟನ್ನ. ನಾನು ರಾಗಿ ಹಿಟ್ಟು ಸರಿ ಮಾಡ್ಕೊಂಡೆ. ಇವಾಗ ನಾನು ರಾಗಿ ಹಿಟ್ಟು ಬಿಲ್ಲೆ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ್. ರಾಗಿ ಹಿಟ್ಟು ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ಒಂದು ಬಿಲ್ಲೆ ತಗೊಂಡು ಅಷ್ಟು ಚೆನ್ನಾಗಿ ಕೈಯಿಂದ ತಟ್ಟಬೇಕು ರಾಗಿ ರೊಟ್ಟಿನ. ಈ ತರ ನಾನಿಲ್ಲಿ ರಾಗಿ ರೊಟ್ಟಿ ಒಂದು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ರಾಗಿ ರೊಟ್ಟಿಯಲ್ಲಿ ಕ್ಯಾಲ್ಸಿಯಂ ಐರನ್ ಇರೋದಕ್ಕೆ ಹೆಲ್ತ್ಗೆ ಒಳ್ಳೇದು ಫ್ರೆಂಡ್ಸ್. ನಾನಿಲ್ಲಿ ಒಂದು ಉದ್ದಿದೆ ಬೇಯಿಸ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಅಂಚ್ ಕಾತಿದೆ ರಾಗಿ ರೊಟ್ಟಿ ಹಾಕ್ತಿದ್ದೀನಿ. ರಾಗಿ ರೊಟ್ಟಿಗೆ ನೀರು ಹಚ್ಚಿ 2 ಕಡೆ ಚೆನ್ನಾಗಿ ಬೇಯಿಸ್ಬೇಕು ಲೋ ಫ್ಲೇಮಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬು ಬರ್ತಿದೆ ರಾಗಿ ರೊಟ್ಟಿ. ರಾಗಿ ರೊಟ್ಟಿ ಉಬ್ಬಬೇಕು ಅಂದ್ರೆ ಚೆನ್ನಾಗಿ ಕಲ್ಸ್ಕೊಂಡಿರ್ಬೇಕು, ನಾದ್ಕೊಂಡಿರ್ಬೇಕು ರಾಗಿ ರೊಟ್ಟಿನ. ಗೊತ್ತಿದ್ದಿಲ್ಲ ಫ್ರೆಂಡ್ಸ್, ರಾಗಿ ರೊಟ್ಟಿ ಉಬ್ಬು ಬರ್ತಿದೆ. ನೀವು ಮನೇಲಿ ಟ್ರೈ ಮಾಡಿ ರಾಗಿ ರೊಟ್ಟಿನ. ರಾಗಿ ರೊಟ್ಟಿ ಬೆಂದಿದೆ. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇದೇ ತರ ನಾನು ರಾಗಿ ರೊಟ್ಟಿ ಇನ್ನೊಂದು ಉದ್ದಿ ತೋರಿಸ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೆಲ್ತಿ ವಿಡಿಯೋಸ್ ಹಾಕ್ತೀನಿ ಡೈಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಮರಿಬೇಡಿ. ರಾಗಿ ರೊಟ್ಟಿ ಉದ್ದಿ ಇನ್ನೊಂದು ಬೇಯಿಸ್ತಿದ್ದೀನಿ. 2 ಕಡೆ ಉದ್ದಿ ಪ್ಲೇಟ್ಗೆ ಹಾಕ್ತೆ. ರಾಗಿ ರೊಟ್ಟಿ ಆಯಿತು. ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಿದ್ದೀನಿ. ಹೀರೆಕಾಯಿ ಎಣ್ಗಾಯಿ ಸೂಪರ್ ಇರುತ್ತೆ ಕಾಂಬಿನೇಷನ್ ರಾಗಿ ರೊಟ್ಟಿಗೆ. ಹೀರೆಕಾಯಿ ಎಣ್ಗಾಯಿ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ. ಹೀರೆಕಾಯಿ ಹೆಚ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, 2 ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಮಸಾಲೆ ತೋರಿಸ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. 2 ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತಿದ್ದೀನಿ. 2 ಸ್ಪೂನ್ ಖಾರದ ಪುಡಿ ಹಾಕ್ತೆ. ಶುಂಠಿ ಪುಡಿ 2 ಸ್ಪೂನ್ ಹಾಕ್ತಿದ್ದೀನಿ. ನನಗೆ ಖಾರ ತಕ್ಕಂಗೆ ಮಾಡ್ಕೊತಿದ್ದೀನಿ. ನೀವು ಖಾರ ಎಷ್ಟು ಬೇಕು ಅಂತ ಮಸಾಲೆ ಹಾಕ್ಬೇಕು. 2 ಸ್ಪೂನ್ ಶೇಂಗಾ ಎಳ್ಳು ಪುಡಿ ಹಾಕ್ತಿದ್ದೀನಿ. ಶೇಂಗಾ ಎಳ್ಳು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇಷ್ಟು ಮಸಾಲೆ ಹಾಕಬೇಕು. ಹೀರೆಕಾಯಿ ಈ ತರ ಉದ್ದುದಕ್ಕೆ ಹೆಚ್ಕೊಬೇಕು ಸ್ಟಫಿಂಗ್ ಮಾಡೋಕ್ಕೆ. ಈರುಳ್ಳಿ, ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಬೇಕು. ಬದನೆಕಾಯಿ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಈ ತರ ಹೆಚ್ಕೊಬೇಕು ಬದನೆಕಾಯಿನ. ಮಸಾಲೆ ತೋರಿಸ್ತಿದ್ದೀನಿ. ಕೊತ್ತಂಬರಿ ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊಂಡೆ. ರಸ ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಬದನೆಕಾಯಿ ಕದ್ರಬಾರ್ದು ಅಂದ್ರೆ ಸ್ವಲ್ಪ ಹಿಟ್ಟು ಹಾಕ್ಬೇಕು, ಸ್ವಲ್ಪ ಉಪ್ಪು ಹಾಕ್ಬೇಕು. ಬದನೆಕಾಯಿ ನೀರಲ್ಲೇ ಇರಬೇಕು, ಕಂದ್ರಲ್ಲ ಇಲ್ಲ ಅಂದ್ರೆ. ನಾನೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಮಸಾಲೆ ಎಲ್ಲ ಈ ತರ ಮಿಕ್ಸ್ ಮಾಡಿದೆ. 1 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಬದನೆಕಾಯಿ ಈ ತರ ಹೆಚ್ಕೊಂಡಿದ್ದೀನಿ, ಸ್ಟಫಿಂಗ್ ಮಾಡ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಈ ತರ ಹೆಚ್ಕೊಂಡು ಸ್ಟಫಿಂಗ್ ಮಾಡ್ತಿದ್ದೀನಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಕಾಯಿ ಎರ್ಕೊಂಡು ಈ ತರ ಹೆಚ್ಕೊಳ್ಬೇಕು. ಉದ್ದಕ್ಕೆ ಹೆಚ್ಕೊಂಡು ಅದ್ರೊಳಗೆ ಸ್ಟಫಿಂಗ್ ಮಾಡ್ತಿದ್ದೀನಿ. ಹೀರೆಕಾಯಿ ಎಣ್ಗಾಯಿ ಮಾಡ್ಬೋದು ಅಥವಾ ಬದನೆಕಾಯಿ ಸ್ವಲ್ಪ ಹಾಕ್ಬೋದು. ಹೀರೆಕಾಯಿ ಎಣ್ಗಾಯಿ ಪಲ್ಯ ಸೂಪರ್ ಇರುತ್ತೆ. ಮನೇಲಿ ಮಾಡಿ ಒಂದ್ಸರಿ, ಚೆನ್ನಾಗಿರುತ್ತೆ ಟೇಸ್ಟ್. ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ರೆ ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ, ರೊಟ್ಟಿಗೂ ಆಗುತ್ತೆ. ಮತ್ತೆ ಎಕ್ಸ್ಟ್ರಾ ಪಲ್ಯ ಮಾಡಲ್ಲ, ಇದೇ 2ಕ್ಕೂ ಆಗುತ್ತೆ. ಎಲ್ಲ ಹೀರೆಕಾಯಿಗೆ ಸ್ಟಫಿಂಗ್ ಮಾಡ್ಕೊತಿದ್ದೀನಿ. ಈ ತರ ಚಪಾತಿ ಸೂಪರ್ ಕಾಂಬಿನೇಷನ್ ಆಗುತ್ತೆ ಹೀರೆಕಾಯಿ ಎಣ್ಗಾಯಿ ಪಲ್ಯ. ನಾನು ತೋರಿಸ್ಕೊಟ್ಟಾಗೆ ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡಿ ಒಂದ್ಸರಿ ಮನೇಲಿ. ಹೀರೆಕಾಯಿ ಎಣ್ಗಾಯಿ ಎಲ್ಲ ಸ್ಟಫಿಂಗ್ ಮಾಡ್ಕೊಂಡೆ. ಈಗ ಪಲ್ಯ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಿದ್ದೀನಿ. ಎಲ್ಲ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಿದೆ. 2 ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ತಿದ್ದೀನಿ ಫ್ರೆಂಡ್ಸ್. 1 ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ 2 ಟೊಮೊಟೊ ಹಾಕ್ತಿದ್ದೀನಿ ಹೆಚ್ಕೊಂಡಿರೋದು. ಚೆನ್ನಾಗಿ ಫ್ರೈ ಮಾಡ್ತಿರ್ಬೇಕು. ನಾವಿಲ್ಲಿ ಫಸ್ಟ್ ಬದನೆಕಾಯಿ ಹಾಕ್ತಿದ್ದೀನಿ. ಬದನೆಕಾಯಿ ಆಪ್ಷನ್, ಹಾಕ್ದ್ರೆ ಹಾಕ್ಬೋದು, ಬಿಟ್ಟು ಬಿಡ್ಬೋದು. ಸಪ್ರೇಟ್ ಬದನೆಕಾಯಿ ಎಣ್ಗಾಯಿ ಮಾಡ್ತಾರೆ. ನಾನು ಮಿಕ್ಸ್ ಹಾಕ್ತಿದ್ದೀನಿ. ಹೀರೆಕಾಯಿ ಹಾಕ್ತಿದ್ದೀನಿ ಇದ್ರ ಜೊತೆಗೆ. ಬದನೆಕಾಯಿ ಲೇಟ್ ಆಗುತ್ತೆ ಬೇಕೆ, ಅದಕ್ಕೆ ಬದನೆಕಾಯಿ ಫಸ್ಟ್ ಹಾಕೊಂತಿದ್ದೀನಿ. 10 ಮಿನಿಟ್ಸ್ ಚೆನ್ನಾಗಿ ಬದನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ತರ ನೋಡ್ತಿದ್ದೀರ ಫ್ರೆಂಡ್ಸ್, ಬದನೆಕಾಯಿ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊತಿದ್ದೀನಿ. 1 ಸ್ಪೂನ್ ಅರಿಶಿನ ಹಾಕ್ತೆ. ಬದನೆಕಾಯಿ ಬೆಂದಿದೆ. ಇವಾಗ ನಾನು ಹೀರೆಕಾಯಿ ಹಾಕ್ತಿದ್ದೀನಿ ಹೆಚ್ಕೊಂಡಿರೋದು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಮಾಡಬೇಕು ಹೀರೆಕಾಯಿನ. ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಹೀರೆಕಾಯಿನ. ಹೈ ಫ್ಲೇಮ್ ಇಟ್ಕೊಂಡ್ರೆ ಹೀರೆಕಾಯಿ ಸೀತವೆ.
ಬದನೆಕಾಯಿ ಸೀಯುತ್ತದೆ, ಮಸಾಲೆನೂ ಸೀಯುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಮಸಾಲೆ ಗಟ್ಟಿಯಾಗಿರುತ್ತೆ. 2 ಲೋಟ ನೀರು ಹಾಕ್ತಿದ್ದೀನಿ ಹೀರೆಕಾಯಿ ಬದನೆಕಾಯಿ ಬೇಯಕ್ಕೆ. ಹೀರೆಕಾಯಿ ಎಣ್ಗಾಯಿ ಪಲ್ಯ ಸೂಪರ್ ಆಗಿರುತ್ತೆ. ಪಲ್ಯ ಟೇಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿಲ್ಲಿ ಉಪ್ಪು ಕಡಿಮೆ ಆಗಿತ್ತು, ಉಪ್ಪು ಹಾಕ್ತೆ ಸ್ವಲ್ಪ 1 ಸ್ಪೂನ್. ಹೀರೆಕಾಯಿ ಬೆಂದಿದೆಯಾ ಅಂತ ಈ ಥರ ಸ್ಪೂನಲ್ಲಿ ತೆಗ್ದು ನೋಡಬೇಕು. ಗಟ್ಟಿ ಇದೆ ಹೀರೆಕಾಯಿ ಬದನೆಕಾಯಿ. ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕು ಲೋ ಫ್ಲೇಮಲ್ಲಿ. 10 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ನಾನಿಲ್ಲಿ ಪ್ಲೇಟ್ ಮುಚ್ತಿದ್ದೀನಿ ಬೇಯಿಸೋಕ್ಕೆ ಬೇಗ. ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಬದನೆಕಾಯಿ. ನಾನಿವಾಗ ಸ್ಟವ್ ಆಫ್ ಮಾಡ್ತಿದ್ದೀನಿ. ಹೀರೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಇದೆ ಇವಾಗ. ಇದೇ ಥರ ನನ್ನ ಕಿಚನ್ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೀರೆಕಾಯಿ ಎಣ್ಗಾಯಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.